ಅಂತಾದ್ರೆ ಅದು ಹೇಗೆ ನಡೆದಿದೆ, ಯಾರಿಂದ ನಡೆದಿದೆ, ಇದು ಯಾವುದೋ ನನಗರಿವಿಲ್ಲ ಮಗನೇ. ನಾನಿಲ್ಲಿ ನಿರಪರಾಧಿ ಮಗನೇ. ಇದು ವಿಮರ್ಶೆ ಮಾಡುವಂತ ಸಮಯವಲ್ಲ, ಇದಕ್ಕೆ ಸಾಕ್ಷಿ ಬೇಕಲ್ಲ. ಮಾವ, ಸಾಕ್ಷಿ ನನ್ನಲ್ಲಿ ಉಂಟು. ಹೇಗೆ? ಗುಟ್ಟು ರಟ್ಟಾಗಲಿದೆ, ಎಚ್ಚರ. ಮಾವ, ಮೇಘನ ಸಾಯುವುದಕ್ಕೂ ಮುಂಚಿತವಾಗಿ ನನ್ನಲ್ಲಿ ಕೆಲವು ವಿಚಾರವನ್ನು ತಿಳಿಸಿದವಳಿದ್ದಾಳೆ. ಹೌದು. ಏನು ಮಾವ, ನನ್ನವರು ಯಾವ ತಪ್ಪು ಮಾಡಲಿಲ್ಲ. ಆದರೆ ನನ್ನವರು ಇಂಥ ಕೃತ್ಯವನ್ನು ಮಾಡುವುದಕ್ಕೆ ಕಾರಣ ಏನು ಗೊತ್ತಾ? ಗಾಬರಿ ಆಗ್ಬೇಡಿ. ಮತ್ತೆ ಗಾಬರಿ ಆಗದೆ ಇರ್ತದ? ಮಗನಿಗೆ ನಾಗನಂಜು ನನ್ನ ದೇಹದಲ್ಲಿ ಹೇಗೆ ಸೇರಿತು? ಮಾತ್ರವಲ್ಲ, ಕಾಮರಾಜನ ಅತಿಯಾದ ಕಾಮವು ಇವರ ದೇಹದಲ್ಲಿ ಅಡಕವಾಗಿತ್ತು. ರಾತ್ರಿಯ ದಿನದಲ್ಲಿ ನಾವೀರ್ವರು ಕೂಡಿತೇ ಹೋದಂತಾದ್ರೆ ಇಬ್ಬರ ಮರಣವು ಖಚಿತವಾಗಿತ್ತು. ಹೌದಾ? ಈ ವಿಷಯವನ್ನು ತಿಳಿದಂತ ವಿಚಾರಿಸುವುದಕ್ಕೆ ನನ್ನ ದೇಹದಲ್ಲಿರುವಂತಹ ವಿಷ ಕಚ್ಚಿದ್ದರಿಂದ ಅವಳ ದೇಹವನ್ನು ಸೇರಿತು. ಹಾಗಾಗಿ ಅವಳು ಸತ್ತು. ನಾಗಸ್ತ್ರೀ, ಇದಕ್ಕೆಲ್ಲ ಹಾಗಾದ್ರೆ ಕಾರಣೀಕರ್ತರು ಯಾರು ಇರಬಹುದು? ಕಾರಣ ಯಾರು ಹೇಳು? ಯಾರು ಕಾರಣ? ಕಾರಣ ಯಾರಂತ ಹೇಳಬೇಕಾ? ಇದಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ, ನಿಮ್ಮ ಧರ್ಮ ಪತ್ನಿ ಇವಳು. ಹೌದೌದು. ಏನೇ ಬಾಯಿ ಬಂದ ಹಾಗೆ ಬಗೊಳ್ತೀನಿ? ಮನೆಗೆ ಬಂದು ಸೇರಿದವಳು ಮನೆ ಹಾಳಿ ನೀನು. ಓಹೋ, ನೋಡಿದ್ರ ಮಾವ, ನಿಮ್ಮ ಎದುರುಗಡೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಹೇಳುದನ್ನು ನಂಬಬೇಡಿ ನೀವು, ಅವಳು ಸುಳ್ಳೇ ಹೇಳುದು. ಎಷ್ಟು ಹೊಂದಾಣಿಕೆ ಉಂಟು ನಮ್ಮಲ್ಲಿ, ನೋಡಿದ್ರೆ ಗೊತ್ತಾಗಬೇಕು. ಆದ್ರೂ ಸಹಿತ ಇವಳು ಈ ರೀತಿಯ ಮಾತಾಡ್ತಿದ್ದಾಳಲ್ಲ. ಮಾವ, ಮೇಘನ ನನ್ನ ಸಂಸಾರವನ್ನು ಉಳಿಸುವುದಕ್ಕಾಗಿ ನನ್ನ ಜೀವನವನ್ನೇ ತ್ಯಾಗ ಮಾಡಿದ್ದಾಳೆ. ಹೌದು, ನಿರ್ಮಲ ಮನಸ್ಸಿನವಳು ಆಕೆ. ಈ ನಾಗಶ್ರೀಯ ಬದುಕಲ್ಲಿ ಬಂದಂತಹ ನಿಜವಾದ ನಾಗ ನಿರ್ಮಲೆ ಅಂತ ಹೇಳಿದ್ರು ತಪ್ಪಾಗಲಾರದು. ಮಾವ, ಇವರು ಮಾಡಿರುವಂತಹ ಕೆಲಸ ಒಂದೇ ಎರಡೇ ಹೇಳಲಿಕ್ಕೆ ಹೋದ್ರೆ ಎಂದು ನಾನು ಸ್ವೀಕರಿಸಿದವ ಈ ನನ್ನ ಕುಟುಂಬದ ಸಂಸಾರದಲ್ಲಿ ಎರಡನ್ನ ಬಗೆದೆಯ. ಇದೋ ನಿನ್ನ ಪಾಲಿಗೆ. ನೀನು ಸತ್ಯ ನಾನು ಪತಿಯಲ್ಲ, ತಲೆಗಾತ್ರ ಮುಖ ತೋರಿಸಬೇಡ. ಮಾವ, ಮುಖ್ಯವಾದ ವಿಚಾರವೇ ಹೇಳಲಿಲ್ಲ. ಏನಂತ ಗೊತ್ತಾಗ್ಲಿಲ್ವಾ? ಏನು? ಬಾಲ್ಯದಿಂದಲೂ ಅಭಿನವನನ್ನ ನಾಗ ನಂಜನ್ನ ಉಳಿಸುತ್ತಾ ಬಂದವಳು ಬೇರೆ ಯಾರು ಅಲ್ಲ, ನಿಮ್ಮ ಹೆಂಡತಿ. ಪ್ರಭು ಪ್ರಭು, ಅಯ್ಯೋ, ನಾನು ಮಾಡಿದ್ದು ತಪ್ಪಾಯಿತು. ನನ್ನ ಅಪರಾಧವನ್ನ ಮನ್ನಿಸಬೇಕು. ನಾನು ಇಷ್ಟೆಲ್ಲ ಮಾಡಿದ್ದೇನೆ ಅಂತ ಆದ್ರೆ ಕಾರಣ ಇದಕ್ಕೆಲ್ಲದಕ್ಕೂ ಪ್ರೋತ್ಸಾಹವನ್ನ ಕೊಟ್ಟವ ನನ್ನ ಅಣ್ಣ. ಮಕ್ಕಳಿಗೆ ಹಾಲನ್ನ ಉಳಿಸುವವಳು ತಾಯಿ ಅಂತ ಕೈಯಲ್ಲೇ ವಿಷವನ್ನ ಕೊಟ್ಟವನಾಗ ಮಾತಾಡಿದ್ರೆ ನಾಲಿಗೆ ಕತ್ತರಿಸೇನೋ, ಜಾಗ್ರತೆ ಇರಲಿ. ಏನ ಬಂದವನ ನಗೆ ಆಡುವುದು, ಮಾತಾಡುವುದು. ಎಲ್ಲಿ ಮುಖದಲ್ಲಿ ನಗೆ ಬರ್ತದೆಯೋ ಅಲ್ಲಿ ಮೋಸ ಹೋಗ್ತಾನೆ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ. ಅಧಿಕ ಪ್ರಸಂಗಿ, ಇವನು ತಪ್ಪಲ್ಲ. ಇವನನ್ನು ಮನೆಯೊಳಗೆ ಸೇರಿಸಿಕೊಂಡದ್ದು ನಿನ್ನದ್ದು ತಪ್ಪು. ಇದು ಹೇಗಾಯ್ತು ಗೊತ್ತುಂಟ? ಕರೆದು ಕಚ್ಚಿಸಿಕೊಂಡ ಕರಿ ಮುಸುಡು ಅಂತ ಹೇಳಿದ ಹಾಗಾಯ್ತು. ಅಧಿಕ ಪ್ರಸಂಗಿ, ಎಲ್ಲರಿಗೂ ಕೊಡುವಂತ ಶಿಕ್ಷೆಯನ್ನ ಯವನಿಗೆ ಕೊಡಬೇಕು ಹೆಚ್ಚಾಗಿ. ಮಾಪಿ ಮಗನ ಮಂತ್ರಿ ಪದವಿಯ ನಿನಗೆ ಇಷ್ಟೆಲ್ಲ ಮಾಡಿದವನಿಗೆ ಮಂತ್ರಿ ಪದವಿಯ ಎಲ್ಲಿಗೆ ಹೋಗ್ತೀಯ? ಹೋಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಇವತ್ತು. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ನೀನು ಮಾಡಿರುವಂತ ಈ ಕೆಟ್ಟ ಕಾರ್ಯಕ್ಕೆ
ರಾಜಭ್ರಷ್ಟರನ್ನಾಗಿ ಮಾಡಿದ್ದೇನೆ. ಹೊರಟಾಗ ನನಗೇನಾದ್ರೂ ನೀವು ಸಣ್ಣ ಉತ್ತರ ಕೊಡಿ. ನಾಡಿನಲ್ಲಿದ್ದವರೆಲ್ಲ ಕಲ್ಪನೆಬೇಕು. ಪ್ರಭು ಅಮ್ಮ ಅಮ್ಮ ಕಂದ ಏನಮ್ಮ ಇದು? ನಿನ್ನ ನಾನು ಹೆತ್ತವೇ ಅಂತ ತಿಳ್ಕೊಂಡಿದ್ದೆ. ಯಾಕಮ್ಮ ಈ ರೀತಿ ಮಾಡಿದ್ದೆ? ಅಮ್ಮ ನಾನು ಏನು ಅಪರಾಧ ಮಾಡಿದಂತ ನನ್ನ ದೇಹಕ್ಕೆ ನಾಗದ ನಂಜನ್ನು ನೀನು ಸಿಕ್ಕಿಸಿದೆ ಅಮ್ಮ. ಕಂದ ಆ ರೀತಿಯಾಗಿ ನನ್ನನ್ನು ವಿರೋಧ ಭಾವನೆಯಿಂದ ನೋಡಿದ್ದೇ ಹೌದು ಅಂತಾದ್ರೆ ಬಾಲ್ಯದಲ್ಲಿಯೇ ನನ್ನ ಕತ್ತನ್ನ ಹಿಸುಕು ಸಾಯಿಸಬಹುದಿತ್ತಲ್ಲ ಅಮ್ಮ. ಯಾಕಮ್ಮ ನನ್ನನ್ನು ನಿಧಾನವಾಗಿ ಈ ರೀತಿಯಾಗಿ ಸಾಯಿಸುವುದಕ್ಕೆ ಮುಂದಾದೆ? ನಾನು ಏನು ಅಪರಾಧ ಮಾಡಿದ್ದೇನಮ್ಮ? ಅಮ್ಮ ಕಂದ ಲೋಕದಲ್ಲಿ ಒಂದು ಮಾತುಂಟಮ್ಮ, ಕೆಟ್ಟ ಮಕ್ಕಳಾದರೂ ಹುಟ್ಟಬಹುದಂತೆ ಕೆಟ್ಟ ತಂದೆ ತಾಯಿಗಳಿರುವುದಿಲ್ಲ ಅಂತ. ಆದ್ರೆ ನನ್ನ ಪಾಲಿಗೆ ಕೆಟ್ಟ ತಾಯಿಯಾಗಿ ಬಿಟ್ಟೆ ಅಲ್ಲ, ಕೆಟ್ಟ ತಾಯಿಯಾಗಿ ಬಿಟ್ಟೆ. ಯಾಕಮ್ಮ ನಾನು ಏನು ಅಪರಾಧ ಮಾಡಿದ್ದೇನಂತ ಈ ರೀತಿ ಕಾರ್ಯ ಮಾಡಿದೆ ಅಮ್ಮ? ಕಂದ ಅಮ್ಮ ರಾಜ್ಯದ ಆಸೆಗಾಗಿ ಅಣ್ಣನ ನಿರ್ದೇಶನದಂತೆ ಇಂತಹ ಕಾರ್ಯವನ್ನು ಎಸಗುವಂತಹ ಪರಿಸ್ಥಿತಿ ಒದಗಿ ಬಂತು ಮಗು. ಅಮ್ಮ ಅರಿಯದೆ ಅಪರಾಧ